ಹೌದು, ಚಳಿ ಅಂತೂ ಹೆವಿ ಸೈಕ್ ಆಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಮಾರ್ನಿಂಗ್ 5:30 ಆಗಿದೆ. ಸೊ ನಾನು ಸೈಕ್ಲಿಂಗ್ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನನ್ನ ರೈಡ್ ಬಂದ್ಬಿಟ್ಟು ಜಾಯಿಂಟ್ ಸೈಕಲ್ಸ್ ಇಂದ್ರಾನಗರ್ ಏನಿದೆ ಆ ಸೈಕಲ್ ಸ್ಟೋರ್ ಜೊತೆ ಒಂದು ರೈಡ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ರೈಡ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಜಾಯಿಂಟ್ ಸೈಕಲ್ಸ್ ಇಂದ್ರಾನಗರ್ ಅಲ್ಲೇ ಇರೋದು. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಟುವರ್ಡ್ಸ್ ಹೊಸಕೋಟೆ, ಅಲ್ಲಿ ನಮಗೆ ಲೊಕೇಶನ್ ಕೊಟ್ಟಿರೋದು. ಸೊ ನಾವು ಲೊಕೇಶನ್ನು ಹೊಸಕೋಟೆವರೆಗೂ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಆಗ್ತೀವಿ. ಸೊ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ರೈಡ್ ಹೇಗಿರುತ್ತೆ ಅಂತೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ಬೋದು, ಆಲ್ರೆಡಿ ನೋಡಿ ಬೆಳಿಗ್ಗೆ ಎಷ್ಟು ಫಾಗ್ ಇದೆ. ಇನ್ನು ಬೆಳಕು ಬಂದಿಲ್ಲ, ಇನ್ನು ಸ್ವಲ್ಪ ಬೆಳಕು ಬಂದರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೊಂದು ಮಂಜು ಕಟ್ಟಿದೆ ಅಂತ. ಸೊ ಜಾಯಿಂಟ್ ಸೈಕಲ್ಸ್ ಇಂದ್ರಾನಗರ್ ಇದೆಯಲ್ವಾ, ಅಲ್ಲಿಗೆ ನಮ್ಮ ಮನೆ ಹತ್ರದಿಂದ ಒಂದು 3 to 4 ಕಿಲೋಮೀಟರ್ಸ್ ಇದೆ, ಬಿಟ್ವೀನ್ 3 to 4 ಕಿಲೋಮೀಟರ್ಸು. ಸೊ ಬೆಳಗ್ಗೆ ಫುಲ್ ಚಳಿ ಆಗ್ತಿದೆ. ಅದಕ್ಕೆ ನಾನು ಫುಲ್ ಕ್ಯಾಪ್ ಹಾಕ್ಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕ್ಕೊಂಡು ಫುಲ್ಲು ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ. ಸ್ವಲ್ಪ 6 ಗಂಟೆ ಆಗಿದ ತಕ್ಷಣ ಫುಲ್ ಫಾಗು ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಒಂದು 6 ಗಂಟೆ ಆದಮೇಲೆ ನಿಮಗೆ ವಿಡಿಯೋಲಿ ತೋರಿಸ್ತೀನಿ ಹೇಗಿರುತ್ತೆ ವೆದರು ಅಂತ. ಹಾಯ್ ಗೈಸ್, ನೋಡಿ ನಾವು ಜಾಯಿಂಟ್ ಸೈಕಲ್ ಸ್ಟೋರ್ ಹತ್ರ ಬಂದಿದ್ದೀವಿ. ಸೊ ಇವರೆಲ್ಲ ಸೈಕ್ಲಿಂಗ್ ರೈಡ್ಗೆ ಬಂದಿರೋ ಸೈಕ್ಲಿಸ್ಟು ನೋಡ್ಬೋದಾಗಿದೆ. ಸೊ ನಮ್ಗೆ ಗೊತ್ತಿರೋರು ಕೆಲವರು ಇದ್ದಾರೆ. ಆ್ಯಂಡ್ ದಿಸ್ ಇಸ್ ಜಾಯಿಂಟ್ ಸೈಕಲ್ ಸ್ಟೋರ್. ಲೆಟ್ಸ್ ಗೋ ಇನ್ಸೈಡ್ ದಿ ಸ್ಟೋರ್. ಐ ಕ್ಯಾನ್ ಶೋ ಯು ಒನ್ಸ್ ಹೌ ಇಟ್ ಇಸ್. Start, sir. Ready? Start. 4. Okay, we'll try max. Awesome! Woo! 3, 2, 1. One more, done. Perfect. ಗೈಸ್, ನಾವು ಜಾಯಿಂಟ್ ಸೈಕಲ್ ಸ್ಟೋರ್ ಹತ್ರದಿಂದ ಇಂದ್ರಾನಗರ್ ಹತ್ರದಿಂದ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ನಾವು ಟುವರ್ಡ್ಸ್ ಹೊಸಕೋಟೆ ರೋಡ್ ಏನಿದೆ ಆ ರೋಡಿಗೆ ಜಾಯ್ನ್ ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ರೈಟ್ ಅಂತ ತಗೊಂಡು ಡೈರೆಕ್ಟ್ KR ಪುರಂ ರೋಡ್, KR ಪುರಂ ಮೇಲೆ ಹಂಗೆ ಹೊಸಕೋಟೆ ಹತ್ರ ಹೋಗಿ ಹೊಸಕೋಟೆ ಲೇಕ್ ಇದೆಯಲ್ಲೋ ಟೋಲ್ ಆದಮೇಲೆ ಅಲ್ಲಿವರೆಗೂ ಹೋಗ್ತೀವಿ. ಅದಾದಮೇಲೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಗೈಸ್, ನಾವು ಇವಾಗ KR ಪುರಂ ಬ್ರಿಡ್ಜ್ ಹತ್ತಾ ಇದ್ದೀವಿ. ಚಳಿ ಅಂತೂ ಹೆವಿ ಸೈಕ್ ಆಗಿದೆ. ಕೈಯೆಲ್ಲ ಫುಲ್ಲು ಎಷ್ಟು ತಣ್ಣಗಾಗಿದೆ ಅಂದರೆ ಹೇಳಕ್ಕೂ ಆಗಲ್ಲ, ಅಷ್ಟೊಂದು ಕೋಲ್ಡ್ ಆಗ್ಬಿಟ್ಟಿದೆ. ಗಾಯ್ಸ್, ಸನ್ರೈಸ್ ಕೂಡ ಆಗ್ತಿದೆ. ಆ್ಯಂಡ್ ಇಲ್ಲಿಂದ ವ್ಯೂ ನೋಡಿ, KR ಪುರಂ ಬ್ರಿಡ್ಜು ಎಷ್ಟು ಸಕಲ ಕಾಣಿಸ್ತಿದೆ ಅಂತ ನೋಡಿ. ಗಾಯ್ಸ್, ನಾವು ಹೊಸಕೋಟೆ ಟೋಲ್ ಹತ್ರ ರೀಚ್ ಆಗಿದ್ದೀವಿ. ಹೊಸಕೋಟೆ ಟೋಲ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ನಾವು ಹೊಸಕೋಟೆ ಲೇಕ್ ಏನಿದೆ, ಹೊಸಕೋಟೆ ಕೆರೆಗೆ ಲೆಫ್ಟ್ ತಗೊಂಡು ಹೋಗ್ಬೇಕು. ಹೋಗ್ತಾ ನೀವೇ ನೋಡ್ಬೋದು. ನೋಡಿ, ನಮ್ಮ ಫೆಲೋ ಸೈಕ್ಲಿಸ್ಟ್ ಎಲ್ಲ ಲಿಫ್ಟ್ ಹೋಗ್ತಾ ಇದ್ದಾರೆ. ಇಲ್ಲಿ ಲೆಫ್ಟ್ ತಗೊಂಡು ಹೊಸಕೋಟೆ ಕೆರೆ ಮುಂದೆ ಒಂದು ದೇವಸ್ಥಾನ ಬರುತ್ತೆ, ಅಲ್ಲೇ ಬ್ರೇಕ್ಫಾಸ್ಟ್ ಪಾಯಿಂಟ್ ಇರೋದು. ಅರ್ಜುನ್,
ಸೊ ಇಲ್ಲಿಂದ ಸ್ವಲ್ಪ ನಮ್ಗೆ ರೋಡ್ ಸರಿ ಆಫ್ ರೋಡಿಂಗ್ ಸಿಗೋದು. ಮುಂಚೆ ರೋಡ್ ಇತ್ತು, ಬಟ್ ಇವಾಗ ತೆಗೆದುಬಿಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಸೈಕ್ಲಿಸ್ಟು ಹೊಸಕೋಟೆ ಕೆರೆ ಹತ್ರ ತಲುಪಾಗಿದೆ. ಇನ್ನು ಕೆಲವರು ಬರಬೇಕಿಷ್ಟೇ. ನೋಡಿ ಎಲ್ಲ ದೇವಸ್ಥಾನ ಹತ್ರ ರೀಚ್ ಆಗಿದ್ದಾರೆ. ಸೊ ಈ ಕಡೆ ನೋಡ್ಬೋದು ನೀವು ಹೊಸಕೋಟೆ ಕೆರೆ. ನೋಡಿ ಗೈಸ್, ಹೊಸಕೋಟೆ ಲೇಕ್ ಸಖತ್ತಾಗಿದೆ. ಆಕ್ಚುಲಿ ತುಂಬಾ ಬರ್ಡ್ಸ್ ಇದಾವೆ ಒಳಗಡೆ, ನೋಡ್ಬೋದು. ನೀರು ನೋಡಿ ಲೈಟ್ ಕಾಣಿಸ್ತಿರ್ಬೋದು, ಸ್ವಲ್ಪ ಬ್ಲರಿ ಇರ್ಬೋದು ವಿಡಿಯೋ, ಬಟ್ ನೋಡ್ಬೋದು ಇಷ್ಟೊಂದು ಪಕ್ಷಿ. ಸಂಡೇ ಮಂಡೇ ನೋಡಿ ಎಲ್ಲ ನಮ್ಮ ಫೆಲೋ ಸೈಕ್ಲಿಸ್ಟ್ ಫೋಟೋಸ್ ತಗೋತಿದ್ದಾರೆ. ಈಗ ಒಂದು ಗ್ರೂಪ್ ಫೋಟೋ ತಗೊಂಡು ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಬೇರೆ ಲೊಕೇಶನ್ಗೆ ಹೋಗ್ತಿದ್ದೀವಿ. ಹಾಯ್ ಬ್ರೋ. ಗೈಸ್, ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ಬೇರೆ ಲೊಕೇಶನ್ಗೆ ಹೋಗ್ತಿದ್ದೀವಿ. ನೋಡ್ಬೋದಾಗಿದೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು. ನೋಡಿ ಗಾಯ್ಸ್, ಇದೇ ಲೊಕೇಶನ್ ನಾವು ಹೋಗ್ತಿರೋದು. ಸೊ ಇಲ್ಲೇನು ಬ್ರಿಡ್ಜ್ ಇದೆಯಲ್ಲ, ಇದನ್ನ ರೌಂಡ್ ಹಾಕೊಂಡು ಒಂದು 4 ರೌಂಡ್ ಹೊಡಿಬೇಕು. ಅವಾಗೊಂದು ಕ್ಲವರ್ ಲೀಫ್ ಶೇಪಲ್ಲಿ ನಮಗೆ ಟ್ರಾವೆಲ್ ಟ್ರ್ಯಾಕ್ ಆಗುತ್ತೆ ಮ್ಯಾಪು, ಅದನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ ಗಾಯ್ಸ್, ಕವರ್ ಲೀಫ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನಮ್ಗೇನು ಸರ್ಕಲ್ ತೋರಿಸಿದೆ, ಈ ಥರ 4 ಸರ್ಕಲ್ ಹೊಡಿಬೇಕು ಇಲ್ಲೇ. ಅದಾದ್ಮೇಲೆ ನಮಗೊಂದು ಮ್ಯಾಪಲ್ಲಿ ಸ್ಟ್ರಾವಾ ಮ್ಯಾಪಲ್ಲಿ ಸಖತ್ತಾಗಿರೋ ರೂಟ್ ಮ್ಯಾಪ್ಸ್ ತೋರಿಸ್ತೀನಿ.